ಮೊದಲನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಎ. ಸಂತ ಅಗಸ್ಟೀನ್, ಬಿ. ಹೆರೋಡೋಟಸ್, ಸಿ. ಅರಿಸ್ಟಾಟಲ್, ಡಿ. ಪ್ಲೇಟೋ. ಸರಿಯಾದ ಉತ್ತರ ಬಿ. ಹೆರೋಡೋಟಸ್. ವಿವರಣೆ: ಹೆರೋಡೋಟಸ್ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರು ಪ್ರಾಚೀನ ಗ್ರೀಸ್ನ ಇತಿಹಾಸಕಾರರಾಗಿದ್ದು ದಿ ಹಿಸ್ಟರೀಸ್ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಈ ಕೃತಿಯಲ್ಲಿ ಗ್ರೀಕ್ ಪರ್ಷಿಯನ್ ಯುದ್ಧಗಳು ಮತ್ತು ಅವರ ಕಾಲದ ಸಂಸ್ಕೃತಿಗಳ ಬಗ್ಗೆ ವಿವರಗಳು ಇವೆ. ಮುಂದಿನ ಪ್ರಶ್ನೆ, ಪರ್ಷಿಯನ್ ವಾರ್ ಕೃತಿಯ ಕರ್ತೃ ಯಾರು? ಎ. ಸಂತ ಅಗಸ್ಟೀನ್, ಬಿ. ಹೆರೋಡೋಟಸ್, ಸಿ. ಹೋಮರ್, ಡಿ. ವರ್ಜಿಲ್. ಸರಿಯಾದ ಉತ್ತರ ಬಿ. ಹೆರೋಡೋಟಸ್. ವಿವರಣೆ: ಪರ್ಷಿಯನ್ ಯುದ್ಧಗಳು ಬಗ್ಗೆ ಹೆರೋಡೋಟಸ್ ಅವರ ದಿ ಹಿಸ್ಟರೀಸ್ ಎಂಬ ಕೃತಿಯಲ್ಲಿ ವಿವರವಾಗಿ ಬರೆಯಲಾಗಿದೆ. ಈ ಪುಸ್ತಕದಲ್ಲಿ ಗ್ರೀಕ್ ನಗರ ರಾಜ್ಯಗಳು ಮತ್ತು ಪರ್ಷಿಯನ್ ಸಾಮ್ರಾಜ್ಯದ ನಡುವಿನ ಯುದ್ಧಗಳ ಕ್ರಿ. ಪೂ. 499 ರಿಂದ 449 ಇತಿಹಾಸವನ್ನು ದಾಖಲಿಸಲಾಗಿದೆ. ಹೆರೋಡೋಟಸ್ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಸಿಟಿ ಆಫ್ ಗಾಡ್ ಕೃತಿಯ ಲೇಖಕ ಯಾರು? ಎ. ಹೆರೋಡೋಟಸ್, ಬಿ. ಸಂತ ಅಗಸ್ಟೀನ್, ಸಿ. ಪ್ಲೇಟೋ, ಡಿ. ಅರಿಸ್ಟಾಟಲ್. ಸರಿಯಾದ ಉತ್ತರ ಬಿ. ಸಂತ ಅಗಸ್ಟೀನ್. ವಿವರಣೆ: ಸಿಟಿ ಆಫ್ ಗಾಡ್ ಎಂಬ ಪ್ರಸಿದ್ಧ ಕೃತಿಯ ಲೇಖಕ ಸಂತ ಅಗಸ್ಟೀನ್. ಇದು ಕ್ರೈಸ್ತ ದರ್ಶನ ಮತ್ತು ಧರ್ಮಶಾಸ್ತ್ರದ ಮೇಲಿನ ಒಂದು ಮಹತ್ವಪೂರ್ಣ ಗ್ರಂಥ. ಇದನ್ನು 413 ರಿಂದ 426 ಸಿ.ಎ. ರಲ್ಲಿ ರಚಿಸಲಾಯಿತು. ಮುಂದಿನ ಪ್ರಶ್ನೆ, ಚರ್ಚು ಮತ್ತು ರಾಜ್ಯದ ನಡುವಿನ ಸಂಬಂಧವನ್ನು ಪ್ರಥಮವಾಗಿ ಚಿಂತಿಸಿದವರು ಯಾರು? ಎ. ಹೆರೋಡೋಟಸ್, ಬಿ. ಸಂತ ಅಗಸ್ಟೀನ್, ಸಿ. ಪ್ಲೇಟೋ, ಡಿ. ಅರಿಸ್ಟಾಟಲ್. ಸರಿಯಾದ ಉತ್ತರ ಬಿ. ಸಂತ ಅಗಸ್ಟೀನ್. ವಿವರಣೆ: ಸಂತ ಅಗಸ್ಟೀನ್ ಅವರ ಸಿಟಿ ಆಫ್ ಗಾಡ್ ಕೃತಿಯಲ್ಲಿ ಚರ್ಚು ಮತ್ತು ರಾಜ್ಯದ ಸಂಬಂಧವನ್ನು ಪ್ರಥಮವಾಗಿ ಸುಸಂಬದ್ಧವಾಗಿ ಚಿಂತಿಸಲಾಗಿದೆ. ಇದರಲ್ಲಿ ಅವರು 2 ಪರಿಕಲ್ಪನೆಗಳನ್ನು ಮುಂದಿಡುತ್ತಾರೆ. ಭೂಮಿಯ ನಗರ ರಾಜಕೀಯ ಅಧಿಕಾರ ಮತ್ತು ಲೌಕಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ. ದೇವರ ನಗರ ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಚರ್ಚಿನ ಪಾತ್ರವನ್ನು ಪ್ರತಿನಿಧಿಸುತ್ತದೆ. ಮುಂದಿನ ಪ್ರಶ್ನೆ, ಇತಿಹಾಸವು ಯಾವ ಭಾಷೆಯ ಪದವಾಗಿದೆ? ಎ. ಗ್ರೀಕ್, ಬಿ. ಲ್ಯಾಟಿನ್, ಸಿ. ಸಂಸ್ಕೃತ, ಡಿ. ಹೀಬ್ರೂ. ಸರಿಯಾದ ಉತ್ತರ ಸಿ. ಸಂಸ್ಕೃತ. ವಿವರಣೆ: ಇತಿಹಾಸವು ಸಂಸ್ಕೃತದ ಪದವಾಗಿದೆ. ಮುಂದಿನ ಪ್ರಶ್ನೆ, ಇತಿಹಾಸವನ್ನು ಬರೆದವರಲ್ಲಿ ಮೊದಲಿಗರು ಯಾರು? ಎ. ರೋಮನ್ನರು, ಬಿ. ಗ್ರೀಕರು, ಸಿ. ಭಾರತೀಯರು, ಡಿ. ಈಜಿಪ್ಟಿಯನ್ನರು. ಸರಿಯಾದ ಉತ್ತರ ಬಿ. ಗ್ರೀಕರು. ವಿವರಣೆ: ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಅವರನ್ನು ಇತಿಹಾಸದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಅವರ ಕೃತಿ ದಿ ಹಿಸ್ಟರೀಸ್ ಪ್ರಪಂಚದ ಮೊದಲ ವ್ಯವಸ್ಥಿತ ಇತಿಹಾಸ ಗ್ರಂಥವಾಗಿದೆ. ಇದರಲ್ಲಿ ಗ್ರೀಕ್ ಪರ್ಷಿಯನ್ ಯುದ್ಧಗಳು ಮತ್ತು ಸುತ್ತಮುತ್ತಲಿನ ಸಂಸ್ಕೃತಿಗಳ ವಿವರಗಳನ್ನು ದಾಖಲಿಸಲಾಗಿದೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.